ತಗೊಳ್ತೀನಿ ಅನ್ನೋ ಪ್ರಯತ್ನ ಆಗ್ತದೆ. ಪರಮಾತ್ಮ ಕೊಟ್ಟ ಕಾಲದಲ್ಲಿ, ಕೊಟ್ಟ ಮತಿಯಲ್ಲಿ, ಕೊಟ್ಟ ಈ ಅದ್ಭುತವಾದ ಜನ್ಮದಲ್ಲಿ ನಾವು ಎಷ್ಟು ಪರಮಾತ್ಮನ ಸ್ಮರಣೆ ಮಾಡ್ತೀವೋ ಅಷ್ಟೇ ಲಭ್ಯ ಅಂತ ತಿಳಿತಾ, ಕಡೆಯದಾಗಿ ನನಗೆ ಅತ್ಯಂತ ಪ್ರಿಯವಾದ ಶ್ರೀ ಜಗನ್ನಾಥದಾಸರ ಸಿರಿರಮಣ ತವಚರಣ ದೊರಕುವುದು ಹ್ಯಾಂಗಿದ್ದು ಪರಮ ಪಾಪಿಷ್ಠನ ಅಂತ ಏನು ಬ್ರಹ್ಮದೇವರು ಅಪರಾಧ ಸಹಸ್ರಾನಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಅಂತ ಏನು ಬ್ರಹ್ಮದೇವರು ವಿಶೇಷವಾಗಿ ಅನಂತ ಅಪರಾಧಗಳ ಸ್ಮರಣೆಯನ್ನು ಮಾಡಿ ನನ್ನನ್ನು ಕ್ಷಮಿಸು ಅಂತ ಹೇಳ್ತಾರೋ, ಅದನ್ನೇ ಶ್ರೀ ಜಗನ್ನಾಥದಾಸರು ಒಂದು ದೇವರನಾಮವನ್ನಾಗಿ ಮಾಡಿದ್ದಾರೆ. ಈ ದೇವರನಾಮಕ್ಕೆ ಸಾಮಾನ್ಯ ಪರಿಚಯ ಬೇಡ, ಆದರೂ ಮನೋವಿಶುದ್ಧಿ ಚರಿತಾನುವಾದ ಮನಃಶುದ್ಧಿ ಆಗಲಿ ಎನ್ನುವ ಕಾರಣದಿಂದ ಇಂಥ ಅದ್ಭುತವಾದ ಸಂವಿಧಾನದಲ್ಲಿ ಕೂತು ಇಷ್ಟು ಪರಮಾತ್ಮನ ಸ್ಮರಣೆ ಮಾಡಿದ ನಾವು ಪರಮ ಪಾಪಿಷ್ಠ ನಾನು ಅಂತ ಹೇಳ್ಕೋಬೇಕೇ ಇಲ್ಲ, ನಮ್ಮ ಪುಣ್ಯಾತ್ಮ ನಾನು ಅಂತ ಹೇಳ್ಕೋಬೇಕು. ಆದರೂ ನಮ್ಮನ್ನು ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡುವ ಒಂದು ಭಾವನೆಯಿಂದ ಆ ದೇವರ ನಾಮವನ್ನು ಹೇಳ್ತೇನೆ. ಸಾಮಾನ್ಯವಾಗಿ ಒಂದು ಚಿಕ್ಕ ಮಗು ಏನೋ ಒಂದು ಆಚರಣೆ, ಮಡಿ ಆಚಾರ, ಒಂದು ಏಕಾದಶಿ ಉಪವಾಸ ಮಾಡ್ತಾ ಇದೆ ಅಂದರೆ ಏನು ಚಿಕ್ಕ ವಯಸ್ಸಲ್ಲಿ ಅದೆಲ್ಲ ಬೇಡ, ವಯಸ್ಸಾದ ಮೇಲೆ ಎಲ್ಲ ಮಾಡೋಣ ಅಂತ ಪ್ರಾಯಶಃ ಆಗಿನ ದೈತ್ಯ ಬಾಲಕರು ಏನು ಹೇಳಿದ್ರು ಅದನ್ನೇ ನಾವು ಈಗ ಹೇಳ್ತೇವೆ. ಆದರೆ ಒಂದು ಪ್ರಹ್ಲಾದರಾಜರ ಒಂದು ಸಣ್ಣ ಲೆಕ್ಕವನ್ನು ಕೊಡ್ತಾನೆ. ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣ ಬಂಧುರ ತತ್ರಾಪಿ ದುರ್ಲಭೋ ಮನ್ಯೆ ವೈಕುಂಠ ಪ್ರಿಯ ದರ್ಶನ ಅಂತ. ದುರ್ಲಭವಾಗಿ ಬಂದಿರೋ ಮನುಷ್ಯ ಜನ್ಮ ಗಾಳಿಗಿಟ್ಟ ದೀಪ. ನಮಗೆ 100 ವರ್ಷ ಇದೆ, ಸಾಧನೆ ಮಾಡ್ಕೊಳ್ಳೋಣ ವಯಸ್ಸಾದ ಮೇಲೆ ಅಂತ ಅನ್ಕೊಂಡ್ರೆ 100 ವರ್ಷದಲ್ಲಿ 50 ವರ್ಷಗಳು ನಿದ್ದೆಯಲ್ಲಿ ಕಾಲ ಕಳೀತೀವಿ. ಇನ್ನು ಉಳಿದಿರೋ 50 ವರ್ಷ. ಆ ಉಳಿದಿರುವ 50 ವರ್ಷದಲ್ಲಿ ಮೊದಲು 10-15 ವರ್ಷ ಬಾಲ್ಯ, ಕಲ್ಲು ಯಾವುದು, ದೇವರು ಯಾವುದು, ಏನು ಜ್ಞಾನ ಇಲ್ಲ. 65 ವರ್ಷ ಆಗೋಯ್ತು. ಅದಾದ ನಂತರ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನಾನು 85 ವರ್ಷ ಆಗೋಯ್ತು. ಇಷ್ಟು ಮೇಲೆ ಬದುಕಿದ್ರೆ ಕಣ್ಣು ಕಂಡ್ರೆ ಕಿವಿ ಕೇಳೋದಿಲ್ಲ, ಕಿವಿ ಕೇಳಿದ್ರೆ ಬಾಯಿ ಆಗೋದಿಲ್ಲ. ಆವಾಗ ಅನೇಕರು ಶುರು ಮಾಡ್ತಾರೆ. ಯಾಕೆಂದ್ರೆ ಡಾಕ್ಟರ್ ಹೇಳಿರ್ತಾರೆ ಹೋಟೆಲ್ ತಿನ್ಬೇಡಿ ಅಂತ. ಆ ಕಾರಣಕ್ಕೆ ಬಿಡ್ತಾರೆ ಹೊರತು ಸಾಧನ ಶರೀರ ಪರಮಾತ್ಮ ಕೊಟ್ಟಾಗ ಅದನ್ನು ಉಪಯೋಗ ಮಾಡಿಕೊಳ್ಳದೆ ಸಾಮಾನ್ಯ ಪ್ರಾಣಿಗಳಂತೆ ನಾವು ಬದುಕಬಾರದು. ಆ ರೀತಿ ನಮಗೆ ಮನಸ್ಸು ಪರಿವರ್ತನೆ ಆಗಬೇಕಾದ್ರೆ ಇಂಥ ದೇವರ ನಾಮಗಳನ್ನು ಕೇಳಬೇಕು. ಸಾಧನೆ ಯಾವಾಗ ಮಾಡಬೇಕು ಅಂದರೆ ಪರಮಾತ್ಮ ಮನುಷ್ಯ ಜನ್ಮ ಕೊಟ್ಟಾಗ, ಆಯುಸ್ಸು ಕೊಟ್ಟಾಗ, ಆರೋಗ್ಯ ಕೊಟ್ಟಾಗ, ಯೌವನ ಕೊಟ್ಟಾಗ, ದುಡ್ಡು ಕೊಟ್ಟಾಗ, ಶಕ್ತಿ ಕೊಟ್ಟಾಗ, ಎಲ್ಲದಕ್ಕಿಂತ ಉತ್ತಮವಾದ ಇಂಥ ಒಂದು ಪರಮಾತ್ಮನ ಗುರುಗಳ ಸನ್ನಿಧಾನದಲ್ಲಿ ನಮ್ಮನ್ನು ತಂದಾಗ ಸಣ್ಣ ವಯಸ್ಸಿನಲ್ಲೇ ಆಚರಣೆ ಮಾಡಿ ನಾವು ಸಾಧನೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಜಗನ್ನಾಥದಾಸರ ಈ ದೇವರನಾಮವನ್ನು ಹಾಡಿ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡ್ತೇನೆ. ಎಲ್ಲರಿಗೂ ಪರಿಚಿತವಾದ ದೇವರನಾಮ ಶ್ರೀರಮಣ ತವಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠ ನಾನು. ದೇವರ ತೊಳೆಯಂಬರು ಹಸನಾಗಿ ಮನದಲ್ಲಿ ಮುಟ್ಟಿ ಪೂಜೆಯ ಹಾಸಿಹಾವಿನ ಬುಟ್ಟಿಯಂತೆ ಮುಂದಿಟ್ಟುಕೊಂಡು ಉರುಗಗಾರನಾಟ ಮಾಡುವರೈ ಪರದನ ಪರಸತಿ ಪರದ್ರೋಯಕ್ಕೆರಗೋರು ತ್ವರೆಗಳಾಗಿದ್ದರೆ ದುರಿತ ಹೋಗುವುದೇ ಸರ್ವವೆಲ್ಲವ ತೊರೆದು ಹರಿಯ ಜ್ಞಾನವ ಮಾಡಿ ಓಂ ನಾರಾಯಣಾಯ ಓಂ ನಮೋ ನಾರಾಯಣಾಯ
ಸರ್ವವೆಲ್ಲವ ತೊರೆದು ಹರಿಯ ಧ್ಯಾನವ ಮಾಡಿ ಕರೆದು ವರವ ಕೊಡುವ ನಮ್ಮ ಪುರಂದರ ವಿಠಲ. ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ, ಇರುಳು ನಿನ್ನ ನೆನೆಯಲಿಲ್ಲ ನಿದ್ರೆಯ ಬರಲಿಲ್ಲ. ಈ ಎರಡರ ಬಾಧೆಗೆ ನಾವಳಗಾದೆನು ಪುರಂದರ ವಿಠಲ. ನರಹರಿ ನಿನ್ನ ನಾಮ ಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ. ಹರಿ ಹರಿ ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟನ. ನರಹರಿಯೇ ನಿನ್ನ ನಾಮ ಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ. ಹರಿಯೇ ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟನ. ಅರವಟ್ಟಿಗೆಗಳನ್ನು ತರತರದಿ ಬಿಚ್ಚಿ ತೆಗೆದೆ. ಪರಮ ಸಂಭ್ರಮದಿಂದ ಅರಳಿಯ ಮನಗಡೆಸಿ ಹೊರಸಿ ಬಾಗಿಲ ಮಾಡಿದೆ. ವರಮಂದಿರವ ಮುಗಿಸಿ ಹನುಷ ಚಿತ್ರವ ಬರೆಸಿ ಹರಿಪರಿಯ ಸೌಖ್ಯ ಸುರಿದೆ. ಶಶಿಮುಖಿಯೇ ಬಾರೆಂದು ಅಸವಸದಿ ಬಣ್ಣಿಸುತ್ತ ಹಸನಾಗಿ ಅವಳೊಲಿಸುತ್ತ. ದಶಮಿ ಏಕಾದಶಿ ದ್ವಾದಶಿ ದಿನತ್ರಯದಿ ಅಷಣವೆರಡೋ ತುಂಡುತ್ತ. ಗಸಗಸನೆ ತಾಂಬೂಲ ಪಶುವಿನಂದದಿ ಮೆದ್ದು ಕುಸುಮ ಗಂಧಿಯ ರವಿಸುತ್ತ ಸತತ. ಮೌನ ಗಾಯತ್ರಿ ಜಪ ಭಾನುಗರ್ಯವನ್ನು ಕೊಡದೆ ಹೀನತ್ವದಲ್ಲಿ ದಾನ ಧರ್ಮವನ್ನೇ ಮಾಡದೆ ಶ್ವಾನನದಿ ಚರಿಸಿದೆ. ಶ್ರೀನಿವಾಸನೆ ನಿನ್ನ ಜ್ಞಾನಪೂರ್ವಕ ಪೂಜೆ ನಾನೊಂದು ಕ್ಷಣ ಮಾಡದೆ
पिबत भागवतं रसमालयो मुहुरहो रसिका भुवि भावुकाः जन्माद्यस्य यतोऽन्वयार्तितरतश्शास्त्रेषु अभिघ्नस्वराः तेने ब्रह्महृदाय आदिकवये मुह्यन्ति यं सूरयः तेजोवारिमृतां यथा विनिमयो यत्र सर्गो मृषा धाम्ना स्वेन सदा निरस्तकुहकम् सत्यं परं धीमहि सत्यं परं धीमहि सत्यं परं धीमहि सत्यं परं धीमहि आदरायणकृत भागवत ಕೇಳುವುದಕ್ಕಾದರವೆನುಗಲಿಲ್ಲ ವಾದಿಗಳ ಮತವಳಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ ಶೋಧಿಸಿದ ಚಿನ್ನಕ್ಕೆ ಸಮನಾದ ವಿಷ್ಣುವರ ಪಾದಕ್ಕೆ ಎರಗಲಿಲ್ಲ ವೇದವಾಹಿರನಾಗಿ ಅಪಸವ್ಯಮಯನಾಗಿ ಓದಿಕೊಂಡೆನು ಇದೆಲ್ಲ ಸುಳ್ಳ ಉತ್ತಮ ಬ್ರಾಹ್ಮಣನ ವೃತ್ತಿಯನ್ನು ತೆಗೆಸಿ ಬ್ರಹ್ಮತ್ಯಗಾರನು ಎನಿಸಿದೆ ಮತ್ತೆ ಮುಂದೆ ಮದುವೆ ಸಮಯಕ್ಕೆ ನಾ ಹೋಗಿ ಸತಸುಖಿಯ ಬೇಡಿದೆ ಬಿದ್ದ ಬಿದ್ದ ಬರಬೆನ್ನತ್ತಿ ದೂತರ ಕಳುಹಿ ಕುತ್ತಿಗೆಯ ನಾ ಕೊಯಿಸಿದೆ 10 ಜನರೆನ್ನೆಣಗೆ ನಿತ್ಯ ಕಲ್ಮೊಡೆಯುತ್ತಿರೆ ಮೃತ್ಯುದೇವದ ಎನಿಸಿದೆ ಬಿಡದೆ ಕ್ಷಿತಿಯೊಳಗೆ ಇನ್ನಾರು ಹಿತವ ಬಯಸುವರೆನಗೆ ಗತಿಯೇನೋ ಬೇಡೋ ಕ್ಷಿತಿಯೊಳಗೆ ಇನ್ನಾರು ಹಿತವ ಬಯಸುವರೆನಗೆ ಗತಿಯೇನೋ ಬೇಡೋ ಕೊನೆಗೆ ಸತತ ತವ ಧ್ಯಾನದಲ್ಲಿ ರತನಾಗಿ ಇರುವ ಸನ್ಮತಿಯನೇ ಪಾಲಿಸಿದ ಪತಿತ ಪಾವನನೆಂಬು ಬಿರುದು ಅವನಿಯ ಮೇಲೆ ಶ್ರುತಿ ಸಾರುತ್ತಿದೆಯೋ ಹೀಗೆ ಕ್ಷಿತಿಕಂಠನುತ ಜಗನ್ನಾಥ ವಿಠಲ ನಿನಗೆ ವಿಠಲ 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 ಕ್ಷಿತಿಕಂಠನುತ ಜಗನ್ನಾಥ ವಿಠಲ ನಿನಗೆ ಮುಗಿಸಿ ಮೊರೆ ಹೋಗಿ ಕರಿಯೇ ದೊರೆಯೇ ಸಿರಿರಮಣ ತವ ಚರಣ ದೊರಕುವುದು ಹೆಣ್ಣಿಂದು ಪರಮ ಪಾಪಿಷ್ಠನಾದು ನರಹರಿಯೇ ನಿನ್ನ ನಾಮಸ್ಮರಣೆ ಮಾಡದೆ ನರಕದಲ್ಲಿ ಗುರಿಯಾದೆನೋ ಹರಿಯೇ ಸಿರಿರಮಣ ತವ ಚರಣ ದೊರಕುವುದು ಹೆಣ್ಣಿಂದು ಪರಮ ಪಾಪಿಷ್ಠನಾನು ಪರಮ ಪಾಪಿಷ್ಠನಾನು ಪರಮ ಪಾಪಿಷ್ಠನಾನು ಹರಿ 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 ಮತ್ತೊಮ್ಮೆ ಎಲ್ಲರಿಗೂ ಅನಂತ